ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ರೆ ಸಹನ ಪುಟ್ಟಕ ಕೊಟ್ಟಿರೋ 15 ಲಕ್ಷ ದುಡ್ಡು ಸುಮ್ಮನೆ ಕೊಳಿತಾ ಇರುತ್ತೆ ಮಾವ. ದುಡ್ಡು ಕೊಡದೆ ಹೋದ್ರೆ ಮದುವೆನೇ ನಡೆಯಲ್ಲ ಅಂತ ಹೆದರಿಸಿ ಬಲವಂತವಾಗಿ ಪುಟ್ಟಕನ ಹತ್ರ ದುಡ್ಡಿಸ್ಕೊಂಡಿದ್ದಾಯ್ತು. ದುಡ್ಡು ಕೇಳಿದ್ದು ಜಿಟಾನೆಯ ಏಟು 15 ಲಕ್ಷ. ಯಾರ ತವೇನ ಸಾಲ ತಕೊಂಡವಳೆ? ಬಂಗಾರಮ್ಮನವ್ರತಾವ. ಅವ್ವ ಬಂಗಾರಮ್ಮಂತವ ಆಟೊಂದು ಸಾಲ ತಕೊಂಡು ಯಾಕೆ ಯಾರಿಗೂ ಹೇಳ್ದೆ ಈಟೊಂದು ದೊಡ್ಡ ಹೊರೇನು ಹೊತ್ಕೊಂಡವಳೆ? ಕಾಲೇಜ್ ಕ್ಯಾಂಟೀನಲ್ಲಿ ಬೈಟು ಕಾಫಿ ಕುಡ್ದಿದೆ ಲಾಸ್ಟ್. ಎಷ್ಟು ದಿನ ಆಯ್ತಾ ನೀನು ನೋಡಿ? ಹೌದಪ್ಪ. ನಾನು ಸಿಗ್ತೀನಿ ಅಂದ್ರು ಕಪ್ ಕೋಟ್ ಹಾಕೊಂಡು ಕೈಗೆ ಸಿಗದೆ ಹೋಗ್ತಿರೋದು ಯಾರು? ನನ್ನ ಮೇಲೆ ತಕ್ಬೇಡ. ಹೌದಪ್ಪ, ಏನು ಮಾಡೋದು? ನಂದು ಕಪ್ ಕೋಟೆ. ನೀನು ಮಾತ್ರ ಕಲರ್ ಆಗಿ ಊರೂರು ಸುತ್ತಿದೆಯಲ್ಲ. ಕೊನೆಯದಾಗಿ ಯಾವ ಊರಿಗೆ ಹೋಗಿದ್ದೆ? ಹುಬ್ಳಿ ಮಾಕ್ ಟೆಸ್ಟ್ ಬರೋದಕ್ಕೆ ಹೋಗಿದ್ದೆ. ನೀನು IAS ಆಸೆ ಬಿಟ್ಟಿಲ್ವೇನೋ? ಆಸೆಗಳಿರೋದು ಬಿಡೋದಕ್ಕಲ್ಲ, ಪಡೆಯೋದಕ್ಕೆ. ನಮಸ್ಕಾರಪ್ಪ. ಮತ್ತೆ ನಮ್ಮ ಗ್ಯಾಂಗೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಹೇಗೆ? ಕೆಲವ್ರು ಸಿಗ್ತಾ ಇರ್ತಾರೆ ಹಿಂಗೆ, ಜ್ಯೂಸು ಕಾಫಿ. ಅದು ಸರಿ, ಮದುವೆ ಯಾವಾಗ? ಆದಷ್ಟು ಬೇಗ. ಪ್ರತಿ ಸಲ ಕೇಳಿದಾಗ ಮದುವೆ ಯಾವನಾಗ್ತಾನೆ ಅಂತ ಹೇಳ್ತಿದ್ದೆ. ಇದೇನಪ್ಪ ಇದು ದಿಢೀರನ್ನ ಚೇಂಜ್ ಆಗಿಬಿಟ್ಟಿದ್ಯಾ? ನನಗೆ ಅರೇಂಜ್ ಮ್ಯಾರೇಜಲ್ಲಿ ನಂಬಿಕೆ ಇಲ್ಲ ಅಂದಿದ್ದು. ನೀನು ವಸುನ ಪ್ರೀತಿ ಮದುವೆ ಆದಲ್ಲ, ಹಾಗೆ ನನಗೂ ಪ್ರೀತಿ ಮದುವೆ ಆಗಬೇಕು ಅಂತ ಆಸೆ. ಲವ್ ಮ್ಯಾರೇಜ್ ಆದ್ರೆ ಏನು ಪ್ರಯೋಜನ? ನಾನು ಅವಳು ದೂರ ಇದ್ದೀವಲ್ಲ. ಸರಿ, ನಿಂದೆ ಹೇಳು, ಯಾರಾದ್ರೂ ಹುಡುಗಿನ ಇಷ್ಟಪಡ್ತಿದ್ಯಾ ಹೇಗೆ? ನಿನಗೆ ಗೊತ್ತಿರೋ ಹುಡುಗಿನೇ. ನನಗೆ ಗೊತ್ತಿರೋ ಹುಡುಗಿನ? ಯಾರೋ? ಸ್ನೇಹ. ಸ್ನೇಹನಾ? ನಿನಗೆ ಗೊತ್ತಲ್ವೇನು, ನಾನು ಕಾಲೇಜಲ್ಲಿ ಇರ್ಬೇಕಾರೆ ಸ್ನೇಹ ಅಂದ್ರೆ ಇಷ್ಟ ಅಂತ. ಆದರೆ ನನ್ನ ಮೈಂಡ್ ಸೆಟ್ಗೂ ಅವಳ ಆಂಬಿಷನ್ಸ್ಗೂ ದೂರ. ಆದರೆ ಯಾಕೋ ಹುಬ್ಳಿಲಿ ಅವಳನ್ನ ನೋಡ್ದಾಗಿಂದ ನಮ್ಗೆ ಅನ್ಕಣೋ. ಸ್ನೇಹ ಹತ್ರ ಏನಾದರೂ ಹೇಳಿದ್ಯಾ? ಅಯ್ಯೋ ಅಷ್ಟೆಲ್ಲ ಇಲ್ಲಪ್ಪ, ನಿನ್ನ ಹತ್ರನೇ ಮೊದಲು ಹೇಳ್ತಿರೋದು. ಸ್ನೇಹ ಹತ್ರ ಮಾತಾಡಿದಾಗ ಶೀ ಈಸ್ ದ ಒನ್ ಅನ್ನೋ ಫೀಲ್ ಆಯ್ತು ಕಣೋ. ಅವಳನ್ನ ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಕಣೋ. ಅವಳ ಒಪಿನಿಯನು ಮುಖ್ಯ, ನಿಧಾನಕ್ಕೆ ಹೇಳಬೇಕು. ಒಳ್ಳೆ ಚಾಯ್ಸ್. ಕೈ ಕೊಡೋ, ಕೈ ಕೊಡೋ ಹೇಳ್ತೀನಿ. ಹೇಯ್, ನೀನು ಬೈತೀಯ ಅಂದ್ಕೊಂಡೆ ಕಣೋ. ನೀನು ನೋಡಿದ್ರೆ ಹ್ಯಾಂಡ್ ಶೇಕ್ ಮಾಡ್ತಿದ್ಯಾ? ಲವ್, ನೀನು ಸ್ನೇಹಂಗೆ ಇಷ್ಟ ಆಗ್ತೀಯ ಕಣೋ. ನೋಡೋ, ನಿನ್ನ ಲವ್ಗೆ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಹೇಯ್, ನಿಜವಾಗ್ಲೂನಾ? ಹ್ಞೂ ಕಣಯ್ಯ. ಹೇಯ್ ಲಾಯರಪ್ಪ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ನೀನು ವಾಗವಿ ನಾನು ಕಟ್ತೀನಿ. ಇಲ್ಲ ಅಕ್ಕ, ನನಗೂ ರೂಮಲ್ಲೇ ಇದ್ದು ಬೋರ್ ಆಯಿತು. ನಂದೆಲ್ಲ ಓದ್ಕೊಂಡು ಆಗಿದೆ. ಅವಂಗೂ ನೀನು ನಿಮಗೆ ಸಹಾಯ ಮಾಡ್ತೀಯಾ? ನಾನು ಮೊದಲಿನ ಥರ ಅಲ್ಲ, ಈಗ ತುಂಬ ಜವಾಬ್ದಾರಿ ಬಂದಿದೆ. ಜರ್ಕೊಳೆ. ಜವಾಬ್ದಾರಿ ಬಂದಿದೆಯಂತೆ. ಬೇಡದೇ ಇರೋದಕ್ಕೆಲ್ಲ ತಲೆ ಹಾಕೋದಕ್ಕೆ ಜವಾಬ್ದಾರಿ ಅನ್ನಲ್ಲ, ಅಧಿಕ ಪ್ರಸಂಗತನ ಅಂತಾರೆ. ಅಕ್ಕ, ನಾನೀಗೇನಾದರೂ ಅನ್ನ ನನ್ನ ಪಾಡಿಗೆ ನಾನು ಸುಮ್ಮನೆ ಇದೀನಿ ತಾನೆ. ಸ್ನೇಹ, ನೀನು ಹೋಗಿ ಒತ್ಕೊಳ್ಳವಿ, ನಾವು ಮಾಡ್ಕೋತೀವಿ. ಪರವಾಗಿಲ್ಲ ಅಕ್ಕ, ನೀನು ಬಂದಾಗಿಂದ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ಎಲ್ಲ ಇವಳಿಂದಾನೆ. ಸುಮ್ಮನೆ ಮೂಡೆಲ್ಲ ಹಾಳು ಮಾಡ್ತಾಳೆ. ಅಮ್ಮ ತಾಯಿ, ನಾನೇನು ಹೇಳಲಿಲ್ಲ. ಸುಮ್ಮನೆ ಶ್ರೀ ಅವ್ರ ಹತ್ರ ಜಗಳ ಮಾಡ್ದಂಗೆ ಕಾರಣ ಇಲ್ಲದೆ ನನ್ನ ಹತ್ರನೂ ಜಗಳ ಮಾಡಬೇಡ ಅಕ್ಕ. ಸುಮ್ಮ ಸುಮ್ಕಿರವಿ. ಬನ್ನಿ ಬಾವ. ಬಾವ ಬನ್ನಿ ಬನ್ನಿ, ನೀವು ಹೂ ಕಟ್ತೀರಾ? ನೋಡು, ಇದಕ್ಕೆ ಅಧಿಕ ಪ್ರಸಂಗತನ ಅನ್ನೋದು.
ಇವರಿಬ್ರು ಸೇರ್ಕೊಂಡು ನನ್ನ ಸಿಗಾಕ್ಸಿದಾರಲ್ಲಪ್ಪ. ನಾನೇನಂತ ಸ್ನೇಹ ಅವ್ರ ಹತ್ರ ಮಾತಾಡಲಿ? ಹೇಗಪ್ಪ ಕೇಳಲಿ? ಸುಮ್ನಿರಮ್ಮ ನೀನ್ ಬೇರೆ. ಸ್ನೇಹ ಅವ್ರೆ, ಓದ್ಕೊಂಡಿದ್ದೆಲ್ಲ ಆಯ್ತಾ? ಅದು ಮುಗಿಯೋ ಕೆಲಸನ ಬಾವ, ಇನ್ನೂ ಇದೆ. ಆದರೆ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ವಲ್ಲ ಅಂತ ಬಂದೆ. ಹಾ ಸರಿ ಸರಿ. ಏನ್ ಸರಿ ಸರಿ, ಏನೋ ಕೇಳ್ಬೇಕು ಅಂತಿದ್ದೀರಾ ಅನ್ಸುತ್ತೆ. ಕೇಳಿ ಬಾವಾ. ಏನಾದರೂ ಕೇಳೋದಿತ್ತಾ ಬಾವ? ಅದು ಏನಿಲ್ಲ, ನೀವು ಮತ್ತೆ ಶ್ರೀ ಅವರು ಇಷ್ಟಪಡ್ತಿದ್ದೀರಾ ಅಂತ ವಿಷಯ ಗೊತ್ತಾಯ್ತು. ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಜಗಳಗಳಿದ್ದೇ ಇರುತ್ತೆ. ಸೊ ಬಾಬಾ, ನನಗೆ ನಿಮ್ಮ ಮೇಲೆ ಗೌರವ ಇದೆ, ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ಗೊತ್ತು. ಆದರೆ ದಯವಿಟ್ಟು ಈ ಮಾತು ಬೇಡ. ನೀವು ಸಹ ಇವಳ ಮಾತನ್ನ ಕೇಳ್ಕೊಂಡು ಈ ವಿಷಯದಲ್ಲಿ ಪಂಚಾಯಿತಿ ಮಾಡಕ್ಕೆ ಬರಬೇಡಿ. ಸಾರಿ ಅಕ್ಕ, ಪ್ಲೀಸ್ ಈ ವಿಷಯ ಬೇಡ. ನಂಗೆ ಬರ್ತಿರೋ ಕೋಪಕ್ಕೆ ನಿಂಗೆ ನಾಲ್ಕು ಬಾರಿಸ್ಬೇಕು ಅನಿಸ್ತಿದೆ. ಎಲ್ಲ ಗೊತ್ತಿರೋ ಥರ ಆಡ್ತೀಯಲ್ಲೇ. ನಾನು ಅವ್ರ ಹತ್ರ ಮಾತಾಡ್ತಿಲ್ಲ ಅಂತ ನೀನ್ ಸಪೋರ್ಟ್ ತಗೊಂಡು ನನ್ನ ಅಲ್ಲಿ ಕರ್ಸ್ಕೊಂಡ್ರಾ? ನೀನು ನಂಗೆ ಒಂದ್ ಮಾತು ಹೇಳ್ದೆ, ಅವ್ರು ಹೇಳ್ದಂಗೆ ಕೇಳ್ದ್ಯಾ? ಅವ್ರೇನು ನನಗೆ ಹೇಳಲಿಲ್ಲ, ನಾನೇ ಅವ್ರನ್ನ ಅಲ್ಲಿಗೆ ಬರಕ್ಕೆ ಹೇಳಿದ್ದು. ನನ್ಗೇನು ಗೊತ್ತಿತ್ತು ನೀನು ಇಷ್ಟೊಂದು ಸೀರಿಯಸ್ ಆಗ್ತೀಯ ಅಂತ. ನೀವಿಬ್ರು ಒಟ್ಟಿಗೆ ಇದ್ದು ಮಾತಾಡೋಕೆ ಸಮಯ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ನಂದೇ ತಪ್ಪು. ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ಪಾಪ ಶ್ರೀ ನನ್ನ ಮಾತು ಕೇಳ್ಕೊಂಡು ಅಲ್ಲಿಗೆ ಬಂದ್ರು. ಸ್ವಲ್ಪ ದಿನ ಬಿಟ್ಟಿದ್ರೆ ನೀವುಗಳೇ ಒಂದಾಗ್ತಿದ್ರೋ ಏನೋ. ನಾನ್ ಮಾಡಿದ ಕೆಲ್ಸದಿಂದ ನೀನ್ ಪರ್ಮನೆಂಟ್ ಆಗಿ ಅವ್ರ ಮೇಲೆ ಕೋಪ ಮಾಡ್ಕೊಳಂಗ್ ಆಡ್ತಿದ್ಯಾ. ಸುಮಾ, ನಾನು ನಿಂಗೆ ಸಾಕಷ್ಟು ಸಲ ಹೇಳಿದ್ದೀನಿ ಇಂಥ ವಿಷಯಕ್ಕೆಲ್ಲ ನಿನ್ ತಲೆ ಹಾಕ್ಬೇಡ ಅಂತ. ನೀನ್ ಏನೇ ಮಾಡೋದಿದ್ರು ನನಗೆ ಮೊದಲನ್ನೇನ್ ಮಾಡೋದಿದೆ, ಎಲ್ಲ ಮುಗೀತಲ್ಲ. ಆದ್ರೂ ನಂಗಿದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಇರಕ್ ಆಗ್ತಿಲ್ಲ ಅಕ್ಕ. ಅಲ್ಲ, ಎಷ್ಟು ಚೆನ್ನಾಗಿದ್ರಿ ನೀವಿಬ್ರು. ಹುಬ್ಳಿಗೆ ಹೋಗ್ ಬಂದ್ಮೇಲೆ ಏನಾಯ್ತು ನಿನ್ಗೆ? ಅವ್ರೇನ್ ಮಾಡಿದ್ರು? ಇನ್ಯಾವತ್ತೂ ಮಾತಾಡ್ಬೇಡಿ, ಮನೆ ಹತ್ರ ಬರ್ಬೇಡಿ ಅಂತ ಹೇಳಿದ್ಯಲ್ಲ, ಇಷ್ಟು ದೊಡ್ಡ ಶಿಕ್ಷೆ ಯಾಕಕ್ಕ? ಅದ್ಯಾರ್ ಕಣ್ ಬಿತ್ತೋ ನಿಮ್ ಮೇಲೆ. ನೀನ್ ಕಾರಣ ಇದ್ದೆ ಯಾರನ್ನೂ ಬೈಯೋಳಲ್ಲ. ಶ್ರೀ ಅವ್ರ ಮೇಲೆ ಕೋಪ ಮಾಡ್ಕೊಳಕ್ಕೆ ಒಂದ್ ಕಾರಣ ಹೇಳಕ್ಕ, ಆಮೇಲೆ ನಾನು ನಿನ್ನ ಏನು ಪ್ರಶ್ನೆ ಮಾಡಲ್ಲ. ಅವ್ರಿಗೆ ಹೇಳಿದ ಕಾರಣನೇ ನಿನ್ಗೂ. ಅವ್ನು ನನ್ನಷ್ಟು ಓದಿಲ್ಲ, ಅವ್ರಿಗೆ ಅಮ್ಮ ಅಪ್ಪ ಯಾರೂ ಇಲ್ಲ. ಗದ್ದೆಲಿ ಕೂಲಿ ಕೆಲಸ ಮಾಡೋರ್ನ ಮದ್ವೆ ಆಗಿ ಸುಖವಾಗಿರಕ್ ಆಗಲ್ಲ. ಸಾಕಾ? ಇಲ್ಲ, ನಂಗೊತ್ತು ಇದು ನಿನಗ್ ನೀನೇ ಹೇಳ್ಕೊತಿರೋ ಸುಳ್ಳು. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಅದೇನಂತ ನಾನು ಕಂಡು ಹಿಡಿತೀನಿ. ಹಣೆಬರಕು ಹಸೆ ಮಣಿಗೂ ವ್ಯತ್ಯಾಸವೇ, ಆರಂಭಕ್ಕೆ ಅಂತ್ಯ ಅಭ್ಯಾಸವೇ. ಅಂಗೈಲಿ ಬದುಕೆಲ್ಲ ಬರಿದಾಗಿವೆ. ನನ್ ಮೇಲೆ ಕೂಗಾಡ್ತಾಳೆ. ಇದರಿಂದ ನನ್ಗೇನಾದ್ರೂ ನಷ್ಟನ? ಸುಮ್ನೆ ಅವಳೇ ಹರ್ಟ್ ಮಾಡ್ಕೋತಿದ್ದಾಳ ಅಷ್ಟೇ. ಏನಾಯ್ತು ಸುಮಾ? ಇವ್ರನ್ನೇ ಕೇಳಕ್ಕ. ನನ್ಗಂತೂ ಈ ಮನೇಲಿ ನಡೀತಿರೋದು ಒಂದು ಅರ್ಥ ಆಗ್ತಿಲ್ಲ. ಏನಾಗೈತೆ ನಿಂಗೆ?
ಯಾಕೆ ಹಿಂಗೆ ಅರಚ್ತಾ ಇದೀಯಾ? ನನ್ಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಿ. ಪ್ರಾಬ್ಲಮ್ ಆಗಿರೋದು ನಿನ್ 2ನೇ ಮಗಳಿಗೆ. ಸುಮಾ, ನೀನ್ ಸುಮ್ನಿರಕ್ಕ. ನನ್ನ ತಡಿಬೇಡ. ಸ್ನೇಹಕ್ಕ ಕೂಗಾಡ್ ಮಾತಾಡುವಾಗ ಯಾರಾದ್ರೂ ತಡಿತೀರಾ? ಇಲ್ಲ ತಾನೆ? ಅದೇನು ಅವಳು ಹೇಳೋದೆಲ್ಲ ಸರಿ ಅನ್ನೋ ಲೆಕ್ಕನಾ? ಅವಳು ತಪ್ಪು ಮಾಡ್ತಾಳೆ. ಈಗ ತಪ್ಪು ಮಾಡಿನೇ ಬಂದು ನಿಂತಿದ್ದಾಳೆ. ಬಾಯಿ ಮುಚ್ಕೊಂಡು ಒಳಗಡೆ ಹೋಗೆ. ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯಾ? ಶ್ರೀ ಅವ್ರ ಜೊತೆ ಜಗಳ ಆಡ್ದಾಗ ನನ್ ಜೊತೆನೂ ಜಗಳ ಮಾಡ್ತೀಯಾ? ಅಷ್ಟೇ ತಾನೇ? ನಿನಗ್ ಜಗಳ ಆಡಕ್ ಅಷ್ಟೇ ಬರೋದು. ಬೇಡ ಸುಮಾ. ಶ್ರೀ ಮತ್ತೆ ಇವಳು ಒಬ್ರನ್ನೊಬ್ರು ಪ್ರೀತಿಸ್ತಿದ್ರು ಅವ್ವ. ಆದ್ರೆ ಹುಬ್ಳಿಗ್ ಹೋಗ್ ಬಂದ್ಮೇಲೆ ಸ್ನೇಹಕ್ಕಂಗೆ ಏನಾಗಿದ್ಯೋ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ಮಾತಾಡಿದ್ರೆ ಕೂಗಾಡ್ತಾಳೆ. ಪಾಪ ಅವರು ಇವಳನ್ನ ಮಾತಾಡ್ಸಕ್ಕೆ ಅಂತ ಬಂದ್ರು ಬೈದು ಅವಮಾನ ಮಾಡಿ ಕಳಿಸ್ಬಿಟ್ಲು. ಸುಮಾ, ಮಾತಾಡ್ಬೇಡ ಅಂದೆ. ಮಾತಾಡ್ತೀನಿ. ಏನ್ ಮಾಡ್ತೀಯಾ? ಸುಮಾ, ಅವ್ವ, ಇವಳಿಗೆ ಇಷ್ಟ ಇಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕು ತಾನೆ. ಪಾಪ ಅವರು ಇದಕ್ಕೆ ಯಾಕೆ ಪ್ರೀತಿ ಮಾಡ್ಬೇಕಿತ್ತು? ಯಾಕೆ ಅವ್ರ ಜೊತೆ ಓಡಾಡ್ಬೇಕಿತ್ತು? ನೀನೇ ಹೇಳವ. ಶ್ರೀ ಅವ್ರ ಮೇಲೆ ನಿನಗೆ ನಂಬಿಕೆ ಇರೋದ್ರಿಂದಾನೆ ತಾನೆ ಶ್ರೀ ಅವ್ರನ್ನ ಅಕ್ಕನ ಜೊತೆ ಹುಬ್ಳಿಗೆ ಹೋಗಕ್ ಹೇಳಿದ್ದು. ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅವ್ರು ಹೆಚ್ಚಿಗೆ ಓದಿಲ್ಲ, ಅವ್ರ ಗದ್ದೆಲ್ ಕೂಲಿ ಕೆಲಸ ಮಾಡ್ತಾರೆ ಅಂತ ಅಂತಿದ್ದಾಳೆ. ನನ್ನಕ್ಕ ಹೀಗ್ ಮಾತಾಡೋಳಲ್ಲ. ಅವ್ವ, ನೀನೇ ಕೇಳವ. ಅವಳು ಯಾಕೆ ಹೀಗ್ ಮಾಡ್ತಿದ್ದಾಳೆ ಅಂತ ಕೇಳವ. ನೋಡು, ಅವಳು ನಿಂಗಿಂತ ದೊಡ್ಡವಳು. ಏನ್ ಮಾಡಿದ್ರು ಕಾರಣ ಇಲ್ಲದೆ ಮಾಡಕ್ಕಿಲ್ಲ. ಅವಳ ಜೀವನ ಹೆಂಗಿರ್ಬೇಕು ಅನ್ನೋದು ಅವಳು ಗೊತ್ತು. ನಾವ್ಯಾರು ಏನು ಹೇಳೋದ್ ಬೇಕಾಗಿಲ್ಲ. ಅವ್ವ, ಇನ್ನು ಈ ವಿಷಯ ಮಾತಾಡೋದು ಬೇಡ. ಹೋಗು. ಅತ್ತೆ, ಏನಾಯ್ತು? ಏನಿಲ್ವಲ್ಲ. ಸನ ಅಳಿಯಂದ್ರಿಗೆ ಊಟ ತಯಾರು ಮಾಡುವ. ಏನಾಯ್ತು? ಅತ್ತೆ ಹತ್ಕೊಂಡು ಹೋಗಿತ್ತು. ಏನಾದ್ರು ಸಮಸ್ಯೆ ಇಲ್ಲ? ಸುಮಾ ನಮ್ಗೆ 7 ದಿವಸನೇ ಅವನ್ ತಗೋ 7 ಸ್ನೇಹ ಮತ್ತೆ ಶ್ರೀ ಅವ್ರ ಬಗ್ಗೆ. ದೊಡ್ಡ ಮಗಳಿಗೂ ಒಂದು ನ್ಯಾಯ, ಚಿಕ್ಕ ಮಗಳಿಗೂ ಒಂದು ನ್ಯಾಯನಾ? ಸರಿ ಅವ, ಆಯ್ತು. ನಾನು ಏನೂ ಹೇಳಲ್ಲ. ಹೇಳ್ಬೇಕಾದವಳು ನೀನೇ ಏನು ಹೇಳ್ದೆ ಅಕ್ಕ ಏನೇ ಮಾಡಿದ್ರು ಸರಿ ಅನ್ನೋ ಸರ್ಟಿಫಿಕೇಟ್ ಕೊಟ್ಟಿದ್ಯಲ್ಲ. ಇನ್ನು ಅದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿವ್ನಿ. ವಾಪಸ್ಕೊಂಡು ಮಲಕೊಂಡ್ರೆ ನಿದ್ದೆ ಬರಕ್ಕಿಲ್ಲ. ಪರೀಕ್ಷೆ ಕಡೆ ಗಮನ ಕೊಡು. ಆ ಹುಡುಗ ಏನೊಂದ? ಆ ಹುಡುಗಂತವ ವಾಪಾಗ ಮಾತಾಡ್ದ್ಯಾ? ಅವ್ ನಿನ್ನ ಮ್ಯಾಕೆ, ನಿನ್ನ ನೋಡೋಕ್ಕೆ ಮಾತಾಡೋಕ್ಕೆ ಬರೋಕ್ಕಿಲ್ಲ ತಾನೆ?
ಇದಕ್ಕೆ ನಾನು ಏನಂತ ಉತ್ತರ ಕೊಡ್ಲವ? ಶ್ರೀ ನನ್ನ ಹತ್ರ ಪ್ರೀತಿ ಹೇಳ್ಕೊಂಡಾಗ ನಾನೇ ಒಪ್ಕೊಂಡೆ. ಈಗ ನಾನೇ ನನ್ನ ಹಿಂದೆ ಬರಬೇಡಿ ಅಂತ ಹೇಳಿ ಬಂದಿದ್ದೀನಿ. ಆದರೆ ಅವನನ್ನು ಮರೀಲೇಬೇಕು ಅಂತ ನಾನು ಹೇಗವ ಬಲವಂತ ಮಾಡೋಕ್ಕಾಗತ್ತೆ? ಇನ್ಮೇಲಿಂದ ಅವ್ರು ನನ್ನ ನೋಡಕ್ಕೆ ಬರಲ್ಲ, ನನ್ನ ಮಾತಾಡ್ಸಲ್ಲ. ಒಂದು ವೇಳೆ ಅವರೇ ನನ್ನ ಮಾತಾಡ್ಸಿದ್ರು ನಾನು ಮಾತಾಡಲ್ಲ. ಅಷ್ಟು ಮಾತ್ರ ಹೇಳ್ಬೋದವ. ನಿಮ್ಮ ಫೋನ್ನ ಈಗಲೇ ಚಾರ್ಜ್ಗೆ ಹಾಕ್ಬಿಡಿ. ಇಲ್ಲಿ ಹೊಸಿ ಕರೆಂಟ್ ಸಮಸ್ಯೆ ಐತೆ. ಯಾವಾಗ ತೆಗಿತಾರೋ ಏಳಕ್ಕೆ ಬರೋಕ್ಕಿಲ್ಲ. ಇಟ್ಸ್ ಓಕೆ, ನೀವು ಕೂತ್ಕೊಳ್ಳಿ. ಅತ್ತೆ ಕಣ್ಣೀರು ಹಾಕ್ತಾ ಇದ್ದಿದ್ದು ನೋಡಿ ತುಂಬ ಬೇಜಾರಾಯಿತು ಸರ್ ಅವ್ರೆ. ಸ್ನೇಹ ಅವ್ರಿಗೂ ಖಂಡಿತವಾಗಿ ಬೇಜಾರಾಗಿರುತ್ತೆ. ತಂದೆ ತಾಯಿಗೂ ಸಂಕಟ ಪಟ್ಟರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ನನ್ನಿಂದ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಹರ್ಟ್ ಆಯಿತು ಅಂತಂದರೆ ಅದು ನಂಗೆ ತುಂಬ ದಿನ ತನಕ ಕಾಡ್ತಿರುತ್ತೆ ಗೊತ್ತಾ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ವಿಷಯದಲ್ಲೇ ಅಪ್ಪ ಅಮ್ಮ ಇಬ್ಬರ ಮಾತನ್ನು ಮೀರಿ ಹಠ ಹಿಡ್ದಿದ್ದು ಅಂದರೆ, ಇಲ್ಲ ಅಂದಿದ್ರೆ ನಂಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಹರ್ಟ್ ಆಗೋ ಥರ ಏನೂ ಮಾಡ್ತಿರ್ಲಿಲ್ಲ. ಅತ್ತೆ ಮಾವ ಅವನಿಂದ ಕಾಸು ತಗೊಂಡವ್ರೆ ಅಂತ ನಾನು ಇವ್ರ ತಾವು ಹೇಳಿದ್ರೆ ಇವ್ರಿಗೆ ಏಟ್ ಬೇಜಾರಾಯ್ತದೋ ಏನೋ. ಸಹನವ್ರು ಏನು ಯೋಚನೆ ಮಾಡ್ತಾ ಇದ್ದೀರಾ? ಸಹನವ್ರೆ ಏನು ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾಕೇನು ಮಾತಾಡ್ತಿಲ್ಲ? ಏನೂ ಇಲ್ಲ. ಏನೂ ಇಲ್ವಾ? ಬ್ಯಾಡ. ನೀವಿನ್ನೂ ಆ ಜ್ಯೋತಿಷಿ ಹೇಳಿರೋ ಮಾತನ್ನ ನಂಬಿದ್ದೀರಾ? ನೀವೇ ಹೇಳಿದ್ರಲ್ಲ ನಮ್ಮಿಂದ ಅಪ್ಪ ಅಮ್ಮಂಗೆ ಸಂಕಟ ಆಗಬಾರ್ದು ಅಂತ. ಅದಕ್ಕೆ ಅವ್ರ ನಂಬಿಕೆ ನಾವು ಯಾಕೆ ಮುರಿಬೇಕು? ನಿಮ್ಮ ಫೋನ್ನ ಕೊಡಿ, ಚಾರ್ಜ್ಗೆ ಹಾಕ್ತೀನಿ. ನಿಮ್ಮ ಮಲ್ಲಿಕಳ್ಳಿ ನಾಳೆ ಕಾಲೇಜ್ಗೆ ಲೇಟ್ ಆಯ್ತದೆ. ಸಹನಾವ್ರೆ, ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ. ಗುಡ್ ನೈಟ್. ಅಣ್ಣ, ಏನಿಲ್ಲ, ಮುಖ ನೋಡ್ತಿದ್ಯಾ? ಕೊಡ್ಲಾ? ಅಣ್ಣ ಕೊಡ್ಲಾ? ಇದನ್ನ ಕುಡಿದ್ರೆ ಮನ್ಸಿಗೇನು ಬೇರೆ ಯೋಚನೆ ಬರಕಿಲ್ಲ ಅಂತಾರಲ್ಲ, ಎಲ್ಲ ಮರೆತು ಆರಾಮಾಗಿರ್ಬೋದು ಅಂತ ಹೇಳ್ತಾರಲ್ಲ, ಕೊಡು. ಅಣ್ಣ ಏನಣ್ಣ ನೀನು, ನಾನು ಕುಡಿದ್ರೆ ಬೈತೀಯ. ಬೇಡ ಕಣಣ್ಣ. ಲೈ, ಮನ್ಸನ್ಗೆ ಯಾವ್ದಾನ ಒಂದು ಅಮ್ಲಿ ಇರಲೇಬೇಕು ಕಲ್ಲ. ಈಟ್ ದಿವಸ ಪಿರುತಿ ಇತ್ತು, ಇನ್ಮ್ಯಾಕೆ ಇದನ್ನ ಶುರು ಹಚ್ಕೋತೀನಿ. ಇಲ್ಲಾಂದ್ರೆ ನನ್ನಂತರ ಬದುಕಕ್ಕೆ ಆಗಿಲ್ಲ ಕಲ. ಪಿರುತಿಗೂ ಮೊದಲು ನೀ ಸಂದಕ್ಕೆ ಇದೆಯಲ್ಲಣ್ಣ, ಇದೆಲ್ಲ ಬೇಡ. ಪಿರುತಿ ಮಾಡೋಕ್ಕೂ ಮೊದಲು ಸರಿ ಯಾವುದು ತೆಪ್ಪೆ ಯಾವುದು ಅಂತ ಗೊತ್ತಿರ್ಲಿಲ್ಲ. ಗೂಳಿ ಹಂಗೆ ಓಡಾಡ್ಕೊಂಡಿದ್ದೆ. ಯಾವನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಲ್ಲಾಜೆ ನೋಡ್ದಂಗೆ ಕೆಂದಂಗೆ ನಂಗೆ ಬಾರಿಸ್ತಾ ಇದ್ದೆ. ಆದ್ರೆ ಈಗ ಸ್ನೇಹ ನನ್ನ ಜೀವನದಾಗ ಬಂದಾಗಿಂದ ಎಲ್ಲರ ತಗೋ ಪಿರುತಿಯಿಂದ ಮಾತಾಡೋದು ಕಲ್ತೀವಿ ನಿಕಲ. ಕಡಿವಾನೇ ಇಲ್ದಂಗೆ ಓಡಾಡ್ತಿದ್ದವನ್ನ
ಕಟ್ಟಾಕ್ಬಿಟ್ಲು. ಇದರಿಂದ ಆಚೆನೂ ಬರಕ್ಕಾಗ್ದೆ ಇರಕ್ಕೂ ಆಗದೆ ಒದ್ದಾಡ್ತೀವಿ. ಏಯ್ ಕೊಡ ಇಲ್ಲಿ. ಬಾ ಏನಿಲ್ಲ ಇದು ಈಟೊಂದು ವಾಸನೆ. ಹೆಂಗ್ಲ ಕುಡಿದೆ ಇನ್ನ ಔಷಧಿ ಎಲ್ಲನೂ ಹಿಂಗೆ ಅಲ್ವೇ? ಸರಿ ಬಿಡು, ನನ್ನ ಗಾಯ ಸರಿ ಹೋದ್ರೆ ಆಟೆ ಸಾಕು. ಅಣ್ಣ ಶ್ರೀ